ಬಿಜಾಪುರ? ಬಿಜಾಪುರ. ಬಿಜಾಪುರದವ್ರಾ? ನೋಡಿದ್ದೀರಾ ಬಿಜಾಪುರನ? ಅದೇ ಮ್ಯಾಪಲ್ಲಿ ನೋಡಿದೆ. ನಾನು ಫಸ್ಟ್ ಟೈಮ್ ಒಂದು ಹುಡುಗಿಗೆ ರೋಸ್ ಕೊಡ್ತಿದ್ದೆ ನನ್ನ ಜೀವನದಲ್ಲಿ, ಇದೇ ಫಸ್ಟ್. ಇದು ಲಾಸ್ಟ್ ಏನೋ ನನಗೆ ಐಡಿಯಾ ಇಲ್ಲ, ಬಟ್ ಇದೇ ಫಸ್ಟ್. ಯಾವಾಗ ಹೋಗೋಣ ಬಿಜಾಪುರ್ಗೆ? ಹೋಗ್ಲಿ ಲವ್ ಮಾಡೋಣ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಅದು ಅಂದ್ರೂ ನೋನು ಇನ್ನು ಅಡ್ರೆಸ್ ಕೊಡು, ನಾನು ಹೋಗಿ ಬರ್ತೀನಿ. 3 ಆಪ್ಷನ್ಸ್ ಕೊಡು. ಈಗ ಇನ್ನೊಂದು ಆ್ಯಡ್ ಮಾಡಿದೆ, ತಗೋ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಮ್ಮ ಪ್ರಾಂಕ್ ಬಾಯ್ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದಾಗಿನಿಂದ ನನ್ನ ಸ್ಟ್ರೆಂತ್ ವೀಡಿಯೋಸ್ ಸ್ವಲ್ಪ ಮಾಡಿದರೆ, ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿನೇ ಮಾಡಿದ್ದೀನಿ. ಸೊ ಈಗ ಬ್ಯಾಕ್ ಟು ಸ್ಟ್ರೆಂತ್ ವೀಡಿಯೋ, ಅದೇ ಪ್ರಪೋಸಲ್ ಪ್ರ್ಯಾಂಕು. ಸೊ ನಮ್ಮ ಚಾನಲಲ್ಲಿ ಚೆನ್ನಾಗಿ ಓಡಿರೋವಂಥ ಕಂಟೆಂಟು ಆ್ಯಂಡ್ ನಿಮಗೆ ಜಾಸ್ತಿ ಇಷ್ಟ ಆಗೋವಂಥ ಕಂಟೆಂಟ್. ಸುಮಾರು ದಿವಸ ಆದಮೇಲೆ ಈ ವಿಡಿಯೋ ಮಾಡ್ತಿದ್ದೀನಿ, ಲೈಕ್ ಪ್ರಪೋಸಲ್ ಪ್ರ್ಯಾಂಕ್ ಅಂತ. ಯಾಕೆ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನೊಬ್ಬರಿಗೆ ರೋಸ್ ಕೊಡ್ತಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ಎನಿವೆ, ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರು. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಹಲೋ, ನೀವೆಲ್ಲಿದ್ದೀರಾ? ಗ್ರೌಂಡಿಗೆ ಬನ್ನಿ, ಹಂಗೆ. ಹಾಂ, ಅದೇ ದೇವಸ್ಥಾನ ಮುಂದ್ಗಡೆ ಗ್ರೌಂಡ್ ಇದೆಯಲ್ಲ, ಅಲ್ಲಿಗೆ ಬನ್ನಿ. ಆಯ್ತು. ಆರಾಮ? ಹಾಂ, ಅಂದರೆ ನನ್ನ ಹೆಸ್ರು ಆಕಾಶ್ ಅಂತ. ನಿಮ್ಮನ್ನು ನೋಡಿದ್ದೆ. ಇಲ್ಲೇ ಜೆ ಪಿ ನಗರಲ್ಲೇ. ಸೀರಿಯಸ್ಲಿ, ನನ್ನ ನಂಬರ್ ಹೆಂಗ್ ಸಿಕ್ತು? ನಿಮ್ಮ ಪಿ ಜಿ ಹತ್ರ ಯಾರ ಹತ್ರನೇ ತಗೊಂಡಿದ್ದು. ಪಿ ಜಿ ಹತ್ರ ನನ್ನ ನಂಬರ್ ಯಾರಿಗೂ ಗೊತ್ತಿಲ್ಲ. ಪಿ ಜಿ ಓನರ್ಗೂ ಗೊತ್ತಿಲ್ಲ. ಪಿ ಜಿ ಓನರ್ ಗೊತ್ತಿರುತ್ತೆ. ತಗೊಂಡು ಹಂಗೆಲ್ಲ ಕೊಡಲ್ವಾ? ಆ ಥರ ಏನಿಲ್ಲ. ನಾವು ಕೆಲವೊಂದು ಮ್ಯಾಜಿಕ್ಸ್ ಇರುತ್ತೆ, ತಗೊಬಿಡ್ತೀವಿ. ಅದು ಹಿಂಗೆ ನನ್ಗೆ ಗೊತ್ತಾಗ್ತಿಲ್ಲ. ಆರಾಮ? ನೀವು ಆರಾಮ? ಹಾಂ, ಆರಾಮಿದ್ದೀನಾ? ಆರಾಮಿದ್ದೀರಾ? ನಿಮ್ಮದು ಸ್ವಂತ ಯಾವ ಕಡೆ? ನಮ್ಮದು ಸ್ವಂತ ಬಿಜಾಪುರ. ಉತ್ತರ ಕರ್ನಾಟಕದವರಾ? ಹೌದು. ಅನ್ನಿಸೋದೇ ಇಲ್ಲ, ಅಂದರೆ ಸ್ಲ್ಯಾಂಗ್ ಏನಿಲ್ಲ. ಏನು ಅಂತದಿಲ್ಲ, ಎಲ್ಲರೂ ಕಂಡು ಹಿಡಿತಾರೆ, ನೀವು ಕಂಡು ಹಿಡಿತಿಲ್ಲ. ಉತ್ತರ ಕರ್ನಾಟಕದವ್ರ ಅಂತಾನ? ಅಂದರೆ ನೀವು ನಮ್ಮ ಥರ ಮಾತಾಡ್ತಿದ್ದೀರಲ್ಲ, ಸೊ ಹಾಗಾಗಿ ಗೊತ್ತಾಗಿಲ್ಲ. ಸ್ವಲ್ಪ ಮಾತಾಡ್ತೀನಿ. ಹೌದಾ? ಏನಾದರೂ ಒಂದು ಬಿಡಿ ಈ ಕಡೆ. ಏನಂದೆ, ಇನ್ನೊಂದ್ಸಲ ಹೇಳು. ಏನಾದರೂ ಒಂದು ಬಿಡಿ ಈ ಕಡೆ, ಅಂದರೆ ನಿಮ್ಮ ಉತ್ತರ ಆ ಸ್ಲ್ಯಾಂಗಲ್ಲಿ. ಸ್ಲ್ಯಾಂಗ್ ಅಲ್ಲಂದ್ರೆ ಹೆಂಗಿದ್ದೀರಿ, ಆರಾಮಿದ್ದೀರಾ, ಹಾಂ, ಊಟ ಮಾಡಿದ್ರಿ? ಹಾಂ. ಬಿಜಾಪುರ? ಬಿಜಾಪುರದವ್ರಾ? ನೋಡಿದ್ದೀರಾ ಬಿಜಾಪುರನ? ಅದೇ ಮ್ಯಾಪಲ್ಲಿ ನೋಡಿದೆ. ಮ್ಯಾಪಲ್ಲಿ ಎಲ್ಲರೂ ನೋಡಿರ್ತಾರೆ. ವಿಡಿಯೋಸಲ್ಲಿನೂ ನೋಡಿದ್ದೀನಿ. ಮ್ಯಾಪಲ್ಲಿ ಎಲ್ಲರೂ ನೋಡಿರ್ತಾರೆ. ವಿಡಿಯೋಸಲ್ಲಿನೂ ನೋಡಿದ್ದೀನಿ. ಅಂದರೆ ಬಿಜಾಪುರದವರು ಅಂತ ಹೇಳ್ತಿರ್ತಾರಲ್ಲ. ನಾನು ಹೋಗಿಲ್ಲ, ಇನ್ನು ಹೋಗ್ಬೇಕು. ಬಿಡಿ, ಪರಿಚಯ ಆಗಿದ್ದೀರಲ್ಲ, ಹೋಗೋಣ ಒಂದ್ಸತಿ. ಹೋಗಿ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀನಿ ಬಿಡಿ. ನೀವು ದೇವ್ರನ್ನ ನಂಬ್ತೀರಲ್ಲ? ಹೌದು. ನಾನು ಜಾಸ್ತಿ ನಂಬ್ತೀನಿ. ಈಗ ನಂಗೆ ನಾರ್ಮಲ್ ಈಗ ತಾಯಿನ ಜಾಸ್ತಿ ನಂಬ್ತೀವಿ, ಪ್ರೀತಿ ಮಾಡಿ ಎಲ್ಲನೂ ತಾಯಿನೇ. ಈಗ ಈ ತಾಯಿ ಮುಖಾಂತರ ನೀವು ನನಗೆ ಸಿಕ್ಕಿದ್ದೀರಾ, ಅಂದರೆ ಮೀಟ್ ಮಾಡಿದೆ. ಹಾಂ, ದುರ್ಗಾ ಪರಮೇಶ್ವರಿ ಅವರ ಆಶೀರ್ವಾದ. ನೀವು ಸಿಂಗಲ್ಲ? ಹುಡುಗಿರು ಲೈಕ್ ಈಗದ ಒಳ್ಳೆಯವರು ಅಂತ ಹೇಳಿದ್ರೆ ನೀವು. ಹುಡುಗಿರು ತುಂಬ ಸುಳ್ಳು ಹೇಳ್ತಾರೆ, ನೀವು ಹೇಳ್ಬೇಡಿ. ಒಳ್ಳೆಯವರು ಹೇಳ್ಬೇಡಿ. ಪರ್ಸನಲ್ ವಿಷಯನ ಒಂದೇ ದಿನದಲ್ಲಿ ಯಾರು ಶೇರ್ ಮಾಡ್ಕೊಳ್ಳಲ್ಲ. ಅಲ್ಲ, ನೀವು ಸಿಂಗಲ್ಲ ಮಿಂಗಲ್ಲ ಅಷ್ಟು ಹೇಳಿ ಸಾಕು, ಅದರಲ್ಲಿ ಹೇಳಿ. ಸಿಂಗಲ್ ಅಲ್ವಾ? ತಗೊಳ್ಳಿ. ನಾನು ಫಸ್ಟ್ ಟೈಮ್ ಒಂದು ಹುಡುಗಿಗೆ ರೋಸ್ ಕೊಡ್ತಿದ್ದೆ ನನ್ನ ಜೀವನದಲ್ಲಿ, ಇದೇ ಫಸ್ಟ್. ಇದು ಲಾಸ್ಟ್ ಏನೋ ನನಗೆ ಐಡಿಯಾ ಇಲ್ಲ, ಬಟ್ ಇದೇ ಫಸ್ಟ್. ಅಯ್ಯಪ್ಪ ದೇವ್ರೆ, ಸೀರಿಯಸ್ಲಿ. ನೋಡಿ, ಒಬ್ಬ ಹುಡುಗ ಅಲ್ಲ ರೋಸ್ ಕೊಟ್ಟಾಗ ನೀವು ಥಿಂಕ್ ಮಾಡಬಾರ್ದು.
ಥಿಂಕ್ ಅದರಲ್ಲಿ ಯಾಕೆಂದರೆ ನನ್ನಂಥ ಹುಡುಗ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ರೋಸ್ ಒಂದು ಹುಡುಗಿಗೆ ಕೊಡ್ತಿರೋದು ಅಂದಾಗ ಸರಾಮಂದ ಕಿತ್ಕೊಬಿಡ್ಬೇಕೇನಿಂದ. ಕಿತ್ಕೊಳ್ಳೋದು ತಪ್ಪಲ್ಲ. ಇವಾಗ ಒಂದು ಭಾವನೆ ಅನ್ನೋದು ಇರುತ್ತಲ್ಲ, ಅದು ಔಟ್ ಆಗ್ಬಾರ್ದು ಯಾರಿಗೂ. ಓಕೆ, ಅಂದರೆ ಯಾವ ಥರ? ಇವಾಗ ನೀವೇನೋ ರೋಸ್ ತೊಗೊಂಬಂದು ಕೊಡ್ತಿದ್ದೀರಾ, ಅದು ನಿಮ್ಮದೊಂದು ಭಾವನೆ ಇರುತ್ತೆ. ನನ್ಗೆ ಅದು ಯಾವುದೇ ಎಕ್ಸೆಪ್ಟೇಷನ್ ಇದ್ದಿದ್ದಿಲ್ಲ. ಇಲ್ಲ, ಈ ಥರ ಕೊಡ್ತಿದ್ದೀರಾ ಅಂದರೆ ನನಗೆ ಎಕ್ಸೆಪ್ಟ್ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಅಂದರೆ ಯಾವ ಥರ ಇಷ್ಟ ಇಲ್ಲ ಮೀನ್ಸ್? ಇದು ರೋಸ್ ನೀವು ತಗೊಳ್ಳೋದು ಇಷ್ಟ ಇಲ್ಲ ನಿಮಗೆ. ಅಂದರೆ ಈಗ ರಿಜೆಕ್ಟ್ ಮಾಡಿದ್ರಾ? ರಿಜೆಕ್ಟ್ ಅನ್ನೋಕ್ಕೆ ನೀವು ಪ್ರಪೋಸ್ ಆದ್ರಿ ಏನು ಮಾಡಿದ್ರಿ? ಅಂದರೆ ರೋಸಿಗೆ ರಿಜೆಕ್ಟ್ ಮಾಡಿದ್ರ? ನನಗೆ ರಿಜೆಕ್ಟ್ ಯಾರು ಮಾಡಿಲ್ಲ. ರೋಸಿಗೆ ರಿಜೆಕ್ಟ್ ಮಾಡಿದ್ದು. ನನಗೆ ನಿಮ್ಗೂ ರಿಜೆಕ್ಟ್. ಯಾಕಂತಂದ್ರೆ ಮನೆಯಲ್ಲಿ ನೋಡೋರು ಇದ್ದಾರೆ, ಅವರೇ ನೋಡ್ತಾರೆ. ಯಾರು? ಅಪ್ಪ ಅಮ್ಮ. ಹೌದಾ? ಅಂದರೆ ಅರೇಂಜ್ ಮ್ಯಾರೇಜ್ ಆಗಬೇಕು ಅಂತ ನಿಮ್ಗೆ? ಅವ್ರು ನೋಡಿದ್ದೆ ಆ ಥರ ಸಾಕು. ಅಂದರೆ ಒಬ್ರು ನೋಡಿದ ತಕ್ಷಣ ಮನಸ್ಸಿಂದ ಫೀಲ್ ಬರಲ್ಲ. ಬರಲ್ಲ. ಅವ್ನು ಹೆಂಗಿದ್ರು ಬರಲ್ಲ, ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರೂ ಬರಲ್ಲ. ಬರಲ್ಲ. ನಾನು ಚೆನ್ನಾಗಿದ್ದೀನಾ ಇಲ್ಲ ಏನು? ನೋಡಕ್ ಗುಡ್ ಲುಕಿಂಗ್ ಆಗಿದ್ದೀರಾ. ಬಟ್ ಆದ್ರೂ ಏನು ಬರಲ್ಲ. ಇಲ್ಲ. ಅಂದ್ರೆ ಈಗ ಲವ್ ಮಾಡಿ ಮನೆಗೆ ಬಂದು ಮಾತಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅಲ್ಲ, ನಿಮ್ಮ ಕಡೆ ಹೆಂಗೆ ಅಂತ ಗೊತ್ತಿಲ್ಲ. ಅಂದ್ರೆ ಇವಾಗ ಬಡಿತಾರ ಇಲ್ಲ ಅಂದ್ರೆ ಹೆಂಗೆ ಅಂತ? ಆ ಥರ ನಮ್ಮ ಪೇರೆಂಟ್ಸ್ ಅಷ್ಟು ಇದು ಇಲ್ಲ. ಓಕೆ, ಇವಾಗ ಯಾರೋ ಇಷ್ಟಪಡ್ತಿದ್ದಾರೆ ಅಂದ್ರೆ ಅವ್ರು ಹೋಗಿ ಕೇಳ್ತಾರೆ ಅಂತ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೋದು. ಯಾವಾಗ ಹೋಗೋಣ? ಯಾವಾಗ ಹೋಗೋಣ ಬಿಜಾಪುರ್ಗೆ? ಕೆಲಸ ಮಾಡಿ, ನೆಕ್ಸ್ಟ್ ವೀಕಲ್ಲಿ ಮಂಡೇ ಲೀವ್ ತಗೋಬಿಡಿ. ಟ್ಯೂಸ್ಡೇ ವೀಕ್ ಆಫ್ ಇರತ್ತಲ್ಲ, 2 ದಿವಸ. ನಾವು ಸಂಡೇ ನಿಮ್ದು ಎಷ್ಟೊತ್ತಿಗೆ ವರ್ಕ್ ಮುಗಿಯೋದು? ಎಷ್ಟೊತ್ತಿಗೆ? 6:30. ಸಂಡೇ ಲಾಂಚಿಂಗ್ ಇದ್ರೆ ಅಲ್ಲಿ ಲಾಂಚಿಂಗಿಂದ ಬರಬೇಕಾದ್ರೆ 9-10. ಸಂಡೇ ಇಲ್ಲಿ ನಾವು ಬಸ್ ಹತ್ತಿದ್ದೀವಿ ಅಂದರೆ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ರೀಚ್ ಆಗಿಬಿಡ್ತೀವಲ್ಲ. ಪ್ಲಾನಿಂಗ್ ತುಂಬ ಚೆನ್ನಾಗಿದೆ, ಆದರೆ ಯಾವುದು ವರ್ಕೌಟ್ ಆಗಲ್ವೇ? ವರ್ಕೌಟ್ ಆಗೋದೇನಿಲ್ಲ, ವರ್ಕೌಟ್ ಮಾಡಿಸೋದೆ. ನಮ್ಮದು ಫೇಲ್ಯೂರ್ಸ್ ಅಂತೂ ಏನಿರಲ್ಲ ನಮ್ಮ ಲೈಫಲ್ಲಿ. ಅಲ್ಲ, ನೀವು ಹೇಳ್ತಿದ್ದೀರಾ, ಓಕೆ, ನೀವು ಹೇಳ್ತಿದ್ದೀರಾ ನಿಮ್ಮ ಹೋಗಿ ಕೇಳ್ತೀನಿ ಅಂತ. ನಾನೇ ಓಕೆ ಅಂತಿಲ್ವಲ್ಲ. ನಮ್ಮ ಮನೇಲಿ ಕೇಳಿದ್ರೆ ನಾನು ಇಲ್ಲಪ್ಪ ಅಂತಾನೆ ಹೇಳೋದು. ಹಂಗಲ್ಲ, ಈಗ ನಾನು ಹೋಗಿ ಆ ಹುಡುಗಿಗೆ ಅಪ್ರೋಚ್ ಮಾಡಿದೆ. ಆ ಹುಡುಗಿ ಇದ್ಕೊಂಡು ಮನೆಯಲ್ಲಿ ಓಕೆ ಅಂದರೆ ಓಕೆ ಅಂತ. ಅವಾಗ ಹೋಗಿ ನಾನು ಹೋಗಿ ಡೈರೆಕ್ಟ್ ಅಪ್ರೋಚ್ ಮಾಡಿದಾಗ ಅವ್ರು ನೋಡ್ತಾರೆ, ನಮ್ಮ ಮನೆತನ ಬಗ್ಗೆ ತಿಳ್ಕೊತಾರೆ, ಇಲ್ಲ ನಮ್ಮ ಮನೆಗೆ ಬಂದು ವಿಸಿಟ್ ಮಾಡ್ತಾರೆ. ಸೊ ಪ್ರೋಸೆಸ್ ಅರೇಂಜ್ ಮ್ಯಾರೇಜ್ ಹೆಂಗಾಗತ್ತೆ ಹಂಗಾಗತ್ತಲ್ಲ ಅಂತ ಚೆನ್ನಾಗಿರುತ್ತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಲ್ಲ, ನೀವೇನಿಗೆ ಎಲ್ಲ ಆಗದ ಕೆಲಸ ಅಂದರೆ ಈಗ ನೆಕ್ಸ್ಟ್ ಮಂಡೇ ಹೋಗೋದು ಬೇಡ ಊರಿಗೆ? ಅಲ್ಲ, ನಾನೇ ಟಿಕೆಟ್ ಹಾಕಿ ಬುಕ್ ಮಾಡ್ತೀನಿ, ಹೋಗೋಣ. ಅರೆ, ನೀವೇನು ಮದುವೆಗೆ ಹೋಗ್ತಿದ್ದೀರಾ ಹೆಂಗೆ? ಅಂದರೆ ಈಗ ಆಲ್ರೆಡಿ ನನಗೂ ಈಗ ನಾನೇನು 20 ವರ್ಷ ಹುಡುಗ ಅಲ್ಲ, ನನಗೆ ಸ್ವಲ್ಪ ಏಜ್ ಆಗ್ತಾ ಬರ್ತಿದೆ. ನಾನು ಇನ್ನೊಂದು 2-3 ಇಯರ್ಸ್ ಮ್ಯಾಕ್ಸಿಮಮ್, ಆಮೇಲೆ ಮದುವೆ ಆಗಲೇಬೇಕಲ್ಲ. ಅದ್ಯಾವುದೋ ಹೀಗೆ ಸಿಕ್ಕಿದೆ, ಹಾಕ್ಬಿಡೋಣ. ಒಳ್ಳೆ ಹುಡುಗಿರು ಸಿಗೋದು ಈ ಕಾಲ ಕಷ್ಟ ಅಲ್ಲ. ಸಿಗ್ತಾರೆ ಹುಡುಗಿ, ಇನ್ನೂ ತುಂಬ ಸಿಗ್ತಾರೆ ಒಳ್ಳೆ ಹುಡುಗಿರ. ಬಟ್ ಅದು ಹುಡುಕಬೇಕು ಅಂದ್ರೆ ಅದೇ ಪ್ರಾಬ್ಲಮ್, ಅದನ್ನೇ ಹೇಳ್ತಿರೋದು. ಇವಾಗ ಹೆಂಗ್ ಹುಡ್ಕೊಂಬಂದ್ರೆ ಅದೇ ಥರ ಮುಂದೆನೂ ಹುಡ್ಕೊಂಡು ಹೋದ್ರೆ ಸಿಗ್ತಾರೆ. ಸಿಕ್ಕಿಲ್ಲ ಅಂದಾಗ ನೋಡಿ, ಪ್ರತಿ ಟೈಮ್ ಪರಮೇಶ್ವರಿ ತಾಯಿ ಬಂದು ನೀನು ಬಾರ ಮಗ ಅಂತ ಆಶೀರ್ವಾದ ಕೊಡಲ್ವಲ್ಲ, ದೇವಸ್ಥಾನಕ್ಕೆ ಕರೆಸ್ಬಿಟ್ಟು ಆಶೀರ್ವಾದ ಇದೇ ಇರುತ್ತೆ, ಅದಿರುತ್ತೆ ಅಷ್ಟೇ. ಹೌದಾ? ಸಿಕ್ಕದಾಗ ಇನ್ನೊಂದು ಏನಕ್ಕೆ ಹುಡ್ಕೋದು, ಮುಗಿತಲ್ಲ ಇಲ್ಲೇ ಅಂತ. ಒಂದು ಸಿಕ್ಕಿದೆ ಅಂದ್ರೆ ಅದಕ್ಕಿಂತ ಚೆನ್ನಾಗಿ. ನಾನು ನಿಜ ಯಾವ ಹುಡುಗಿಗೂ ಇಷ್ಟು ನಾನು ಇದೇ ಮಾಡಿಲ್ಲ. ನಾನು ಯಾರಿಗೂ ಈ ತರ ಹೇಳೇ ಇಲ್ಲ ಬೇಡ ಅಂತ ಹೇಳಿ. ಹೌದಾ? ಯಾಕಂದ್ರೆ ನನ್ಗೆ ಯಾರು ಈ ತರ ಬಂದು ಅಪ್ರೋಚ್ ಆಗಿಲ್ಲ, ಮಾಡಿಲ್ಲ. ಫಸ್ಟ್ ಟೈಮ್ ನಾನೇನಾ? ಶೆಟ್. ಅಂದ್ರೆ ಬೈಕ್ ಅಂತಿದ್ದೀರಾ ನನ್ನ? ನನ್ಗೆ ಒಂಥರ ಆಗ್ತೈತೆ ಇವಾಗ. ಒಂಥರ ಅಂದ್ರೆ ಏನಪ್ಪ ಈ ಹುಡ್ಗ ಬಂದು ಈ ತರ ಕೇಳ್ತಾನೆ ಅಂತ. ಅಂದ್ರೆ ಯಾವ ಇದ್ರಲ್ಲಿ ಹೇಳ್ತಿದ್ದೀರಾ? ನನ್ಗೆ ಥಿಂಗ್ಸ್ ಎಲ್ಲ ಸೆಟ್ ಆಗಲ್ಲ. ಏನಿದ್ರು ಅಪ್ಪ ಅಮ್ಮ ನೋಡಿದ್ರ ಆಯ್ತು, ತೋರಿಸಿದ್ರ ಹೋಗ್ಲಿ ಲವ್ ಮಾಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದು ಅಂತೂ ಬೇಡ. ನೋ ಮನೇಲೆ ಏನೋ ಮದ್ವೆ ಆಗ್ಬೇಕು, ಹೆಣ್ಮಕ್ಳು ಮನೇಲಿದ್ರೆ ಚೆನ್ನಾಗಿರಲ್ಲ, ಅದು ಇದು ಅಂತಾರೆ, ಸಮಾಜ ನೋಡುತ್ತೆ ಮಾತಾಡುತ್ತೆ ಅಂತಾರೆ ಅಂತ ಮದ್ವೆ ಆಗೋದು ಅಷ್ಟೇ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ? ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಹಂಗೆ ಇರೋಣ ಅಂದ್ರೆ ಹಂಗೆ ಲವ್ ಮಾಡ್ಕೊಂಡು ಮದುವೆ ಆಗ್ಲೇಬೇಕಲ್ಲ. ಈಗ ನಿಮ್ಗೂ ಇಂಟ್ರೆಸ್ಟ್ ಇಲ್ವಲ್ಲ, ಹಂಗೆ ಲವ್ ಮಾಡ್ಕೊಂಡಿರೋಣ ಅಂತ. ಲ್ಯಾಟ್ರಿ ನಮ್ಮ ಮನೇಲಿ ಒಂದು ತೋರ್ಸೋ ಹುಡ್ಗನ್ನ ಹಾಕ್ತೀನಿ,
ಈಗ ಬುಲ್ಶೀಟ್ ಅಂತ ಇಂಗ್ಲಿಷ್ ವರ್ಡ್ ಬೇರೆ ಯೂಸ್ ಮಾಡ್ಬಿಟ್ರಿ ಮದುವೆ ಲವ್ ಅಂತ. ಅವೆಲ್ಲ ಅವ್ರಿಗೋಸ್ಕರ ಆಗೋದು, ಆಗ್ಲಿ ಅವ್ರು ತೋರಿಸಿರೋದು. ಓಕೆ, ನನ್ನ ಮನಸ್ಸಿಂದ ನಾನು ಯಾವುದು ಆಗಲ್ಲ. ನನ್ಗೆ ಆಪ್ಷನ್ ನಮ್ಮ ಮನೇಲಿ ನಿನ್ ಮದ್ವೆ ಆಗ್ತೀಯಾ ಇಲ್ವಾ ಅಂತ ಕೇಳಿದ್ರೆ ನಾನು ಇಲ್ಲ ಬೇಡ ಅನ್ಬಿಡ್ತೀರಾ? ಹೌದು. ನಿಮ್ಮಮ್ಮ ನಂಬರ್ ಕೊಡಿ. ಹೌದು, ನಿಮ್ಮಮ್ಮ ನಂಬರ್ ಕೊಡಿ. ನನ್ನಂತವ್ರು ತುಂಬಾ ಜನ ಸಿಗ್ತಾರೆ ನಿಮ್ಗೆ. ಅಂದ್ರೆ ಈ ರೇಂಜ್ಗೆ ಸಾಧ್ಯನೇ ಇಲ್ಲಪ್ಪ. ನೀವು ಹೋಗಲ್ಲ, ಹಿಂಗೆ ಸುತ್ತಾಕೊಂಡು ಹೋದ್ರೆ ಅದೆಷ್ಟು ಜನ ಸಿಗ್ತಾರೋ ಗೊತ್ತಿಲ್ಲ. ಆ ಎಷ್ಟು ಅಲ್ಲ, ಈಗ ಆ ಎಷ್ಟು ಜನರಲ್ಲಿ ಈಗ ನೀವು ಹೇಳಿದ್ರಲ್ಲ ಕ್ವಾಲಿಟೀಸ್, ಅದು ಅರ್ಧನೂ ಇರಲ್ಲ. ಇರತ್ತಾ? ನನ್ಕಿನ್ನೂ ಬೆಟರ್ ಆಗಿರುತ್ತೆ. ನೋಡೋಕೆ ಮೇ ಬಿ ನಿಮ್ಗಿಂತ ಬೆಟರ್ ಇದ್ದೇ ಇರ್ತಾರೆ, ಐ ಅಗ್ರಿ. ಬಟ್ ನಿಮ್ಮಮ್ಮ ಅಂದರೆ ನಿಮ್ಮತನ ಅನ್ನೋದಕ್ಕಿಂತ ಇದು ನಿಮ್ಮಮ್ಮತನ ನಿಮ್ಮಲ್ಲಿ ಕ್ಯಾರಿ ಮಾಡ್ತಿದ್ರಲ್ಲ, ಅದು ಇರಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಸಿ ಅಟ್ ಎನಿ ಕಾಸ್ಟ್ ಈಗ ನಿಮ್ಮನ್ನು ಹಿಂಗೆ ಕಳಿಸ್ಬಿಟ್ಟು ಮತ್ತೆ ಕಾಲ್ ಮಾಡಲ್ಲ, ಆ ಥರ ಸೀನಿಗಳಿಲ್ಲ. ನೋಡಿದ್ದೀವಿ, ಕಾಲಾಕಿ ಆ ಥರ ಮೀನಿಂಗ್ ಅಲ್ಲಲ್ಲ, ಬಟ್ ನೋಡಿದ್ದೀವಿ, ಇಷ್ಟ ಆಯಿತು. ಅದರಲ್ಲಿ ಬೇರೆ ಗುಣ ಒಳ್ಳೇದಿದೆ ಅಂದಾಗ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಜೀವನದಲ್ಲಿಗೆ ನಮ್ಮ ಜೀವನಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಬಿಡ್ಬೇಕು. ಸೊ ಐ ಆಮ್ ಇನ್ವೈಟಿಂಗ್ ಯು ಇನ್ ಮೈ ಲೈಫ್. ಈಗ ಒಂದು ಕೆಲಸ ಮಾಡಿ, ಅಟ್ಲೀಸ್ಟ್ ಇದಾದರೂ ಮಾಡಿ, ಐ ಮೀನ್ ನಿಮ್ಮ ಮನೆಗೆ ಕಾಲ್ ಮಾಡಿ ಈ ಥರ ಒಬ್ರು ಅಪ್ರೋಚ್ ಮಾಡಿದ್ರು. ಅಬ್ಬಾ ಅಯ್ಯಪ್ಪ ದೇವ್ರೆ, ನಾನು ಇಲ್ಲೇ ನೇಣಾಕ್ಸ್ಬಿಡ್ತೀರಾ ನೀವು. ಹೊಡಿತಾರ ಆಮೇಲೆ? ನಮ್ಮ ಮನೆಯಲ್ಲಿ ತುಂಬ ಸ್ಟ್ರಿಕ್ಟು, ಆ ಥರ ಎಲ್ಲ ನಾನು ಮಾತಾಡೋದೇ ಇಲ್ಲ. ಓಕೆ, ಸರಿ, ಅದಕ್ಕೆ ನಾನು ಬರ್ತೀನಿ ಅಂತಿದ್ದೀನಲ್ಲ. ಬೇಡಪ್ಪ, ನೀವು ಎಲ್ಲೆಲ್ಲೇ ಹೋಗ್ತಿದೆ, ಇದು ಮಾತು ಬೇಡ ಅಂದರೆ ಬೇಡ. ನಮ್ಮ ಮನೇಲಿ ನಾನು ಕಾಲ್ ಮಾಡಿಬಿಟ್ರೆ ಮುಗೀತಿ, ಇವತ್ತೇ ಕಂಟು ಮೂಟ ಕಟ್ಟು ಊರಿಗೆ ಬಾ ಅಂತಾರೆ. ಹೌದಾ? ಹ್ಞೂ, ನಮ್ಮ ಮನೇಲಿ ಫುಲ್ ಸ್ಟ್ರಿಕ್ಟು, ಮಾತಾಡೋದೇ ಇಲ್ಲ ನಾನು. ಸೊ ದೆನ್ ನಾವು ಒಂದು ಕೆಲಸ ಮಾಡೋಣ, ಲವ್ ಮಾಡೋಣ. ಓಕೆ, ಅಲ್ಲ ಕೇಳಿ ಒಂದು ನಿಮಿಷ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ನನಗೆ ಇರಿಟೇಷನ್ ಮಾಡಿಸ್ಬೇಡಿ, ನೀವು ಇರಿಟೇಟ್ ಆಗೋದಲ್ಲ, ಲೈಕ್ ಕೋಪ ನನಗೆ ತರಿಸ್ಬೇಡಿ. ಐ ಮೀನ್ ನೀವು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ಕಣ್ರಿ. ಹೌದಾ? ಹೌದಾ? ನಾನು ಏನು ಮಾಡಲಿ ಅದಕ್ಕೆ? ಇದು ಓವರ್ ಆಯಿತು. ಕೋಪ ಇದೇ ಒಳ್ಳೆತನ ಅಂತ ಅಂದ್ಬಿಟ್ಟು ಈಗ ಇಷ್ಟೊತ್ತಿ ರೈಲ್ ಬಿಟ್ಟಿದ್ದ. ನಾನು ಬೇಡ ಅಂದ್ರೆ ಬೇಡ ಅಷ್ಟೇ. ನಮಗ್ ಬೇಕು ಅಂದಾಗ ಬೇಕಲ್ವಾ? ನಿಮಗೆ ಬೇಕು ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ. ಸೊ ಆಪ್ಷನ್ಸ್ ಜಾಸ್ತಿ ಇಲ್ದಿರೋವಾಗ ಅಡ್ಜಸ್ಟ್ ಆಗ್ಬೇಕಷ್ಟೇ. ಇರೋ ಆಪ್ಷನ್ಸ್ಗೆ ಒಂದು ಚೂಸ್ ಮಾಡ್ಕೋಬೇಕು. ನನಗಿಷ್ಟ ಇಲ್ವೇ? ಈಗ ನೋಡಿದ ತಕ್ಷಣ ಇಷ್ಟ ಅಂದ್ರೆ ಈಗ ನನ್ನ ವ್ಯಕ್ತಿತ್ವ ಗೊತ್ತಾಗಬೇಕು. ಇಲ್ಲ ನಿಮಗಲ್ಲ, ಆ್ಯಕ್ಚುಲಿ ನನಗೆ ಇರಿಟೇಷನ್ ಆಗ್ತಿದೆ, ನನಗೆ ಕೋಪ ಬರ್ತಿದೆ. ಸೊ ಅದು ಮಾಡಬೇಡಿ. ಅಂದರೆ ಫಸ್ಟ್ ಮೀಟು ಅಂದರೆ ಮಾತು ಕರೆಕ್ಟಾಗಿ ಹೋಗ್ತಾ ಇರೋ ಟೈಮಲ್ಲಿ ನೀವು ಅದನ್ನು ಬೇರೆ ದಾರಿಗೆ ನೀವು ಕರ್ಕೊಂಡು ಹೋಗ್ತಿದ್ದೀರಾ ಅದನ್ನು, ವಿಚ್ ಇಸ್ ನಾನು ಬೇರೆ ದಾರಿಗೆ. ನೀವು ನಾರ್ಮಲ್ ಆಗಿ ಥಿಂಕ್ ಮಾಡಿ, ನಾನು ನಾರ್ಮಲ್ ಆಗಿ ಥಿಂಕ್ ಮಾಡ್ತೀನಿ. ಇಲ್ಲ ಅಂತಂದಮೇಲೆ ಇಲ್ಲ, ಇರಲ್ಲ. ಥಿಂಕ್ ಮಾಡಿ ದೆನ್ ಸಂಡೇ ನೈಟ್ ಹೋಗೋಣ ನಾವು ಬಿಜಾಪುರ್ಗೆ. ಓಕೆ, ಕಾಲ್ ಮಾಡ್ತೀನಿ ಹೋಗಿ. ನೀವು ಅಲ್ಲ ಹೇಳೋದು ಕೇಳಿ, ಕಾಲ್ ಮಾಡ್ತೀನಿ ಬೆಳಗ್ಗೆ. ಎಲ್ಲ ಮೀನ್ ಈಗೇನು ಮಾಡಲ್ಲ, ಥಿಂಕ್ ಮಾಡಿ. ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ನಾಳೆವರೆಗೂ ಕೇಳಿ, ಫಸ್ಟು ಮಾತಾಡ್ತಿದ್ದೀನಿ ತಾನು, ಕೇಳಿ ಫಸ್ಟು. ನಾಳೆವರೆಗೂ ಥಿಂಕ್ ಮಾಡಿ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಆಫೀಸ್ ನಿಮಗೆ? 9:30. ಯಾ, ನೀವು ರೀಚ್ ಆಗೋದು 9:30 ಅನ್ನೋಷ್ಟರಲ್ಲಿ ರೀಚ್ ಆಗ್ಬೇಕು. ಒಂದು ಹಾಫ್ ಆನ್ ಅವರ್ ಮುಂಚೆ ಬನ್ನಿ, ಒಂದು 9 o'clock ಆ ಥರ ಸಿಗೋಣ, ಮಾತಾಡಿಕೊಂಡು ಸಂಡೇ ಹೋಗೋಣ. ಓಕೆ, ಸಂಡೇ ನೈಟ್ ಹೋಗೋಣ. ಸಪ್ರೇಟ್ ಟಿಕೆಟೇ ಬುಕ್ ಮಾಡಿ. ನೀವು ಆ ಮೂಲೆ ಇದ್ದರೆ ನಾನು ಇನ್ನೊಂದು ಮೂಲೆಯಲ್ಲಿ ಕೂತಿರ್ತೇನೆ. ನಿಮ್ಮ ಮರ್ಯಾದೆ ಉಳಿಸ್ತೀನಿ ನಾನು, ಎಲ್ಲಿ ಇದು ಮಾಡಲ್ಲ. ಮರ್ಯಾದೆ ಪ್ರಶ್ನೆ ಅಲ್ಲ. ಹಾಂ, ಇನ್ನೇನು ನನ್ಗೆ ಓಕೆನೇ ಇಲ್ಲ ಅಂತಂದ್ಮೇಲೆ ನಾನು ಏನಕ್ಕೆ ಕರ್ಕೊಂಡು? ಈಗ ನಿಮ್ಗೇನು ನಿಮಗೆ ನನಗೆ ಅರ್ಥ ಆಗ್ತಿಲ್ಲ. ಈಗ ನಿಮಗೆ ಲವ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ, ಐ ಮೀನ್ ಇಷ್ಟ ಇಲ್ಲ, ಅಗ್ರಿ. ನಾನೇನು ನೀವು ಬಲವಂತವಾಗಿ ಲವ್ ಮಾಡಿ ಅಂತ ನಾನೇನು ಹೇಳ್ತಿಲ್ಲ. ನಿಮ್ಮ ತಂದೆ ತಾಯಿ ಹತ್ರಕ್ಕೆ ಹೋಗೋಣ, ಅಲ್ಲಿ ಮಾತಾಡ್ಕೊಳ್ಳೋಣ. ನಿಮ್ಗೆ ಮದುವೆ ಆಗಬೇಕು, ಲೈಕ್ ಅರೇಂಜ್ ಮ್ಯಾರೇಜ್ ಆಗಬೇಕಲ್ಲ. ಅರೇಂಜ್ ಮ್ಯಾರೇಜ್ ನಾನು ಇಲ್ಲೋಗಿ ನಮ್ಮ ತಂದೆ ತಾಯಿ ಹತ್ರ ಹೋಗಿ ಮಾಡಿದ್ರೆ ಆಗತ್ತಾ? ನಿಮಗೂ ನಿಮ್ಮ ಕಡೆನೂ ಆಗಬೇಕಲ್ಲ, ಅಕಾರ್ಡಿಂಗ್ ಟು ಯು. ಓವರ್ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡಬೇಡಿ. ನಾರ್ಮಲಾಗಿ ಮಾತಾಡಿದಾಗ ಅದಕ್ಕೆ ರಿಯಾಕ್ಷನ್ ಅಷ್ಟು ಓವರಾಗಿ ಕೊಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆಯಾ? ಮಾಡ್ತಿದ್ದೀರಾ? ಏನು ಓವರ್ ಮಾಡ್ತಿದ್ದೀನಿ ನಾನು? ಏನು ಮಾಡಿದೆ ನಾನೀಗ? ಏನಿಲ್ಲ.
ಏನಿಲ್ಲ ಹೇಳೋ, ಸುಮ್ಮನೆ ನಗಾಡ್ಕೊಂಡು ಎಲ್ಲದಕ್ಕೂ ಸೀರಿಯಸ್ ವಿಷಯಗಳಿಗೆ ಅದಕ್ಕೊಂದು ಅಲ್ಲಿ ನೋಡು. ಅಲ್ಲ ನೀನು ಮನುಷ್ಯನ ಅಥವಾ ಹಿಂಗೆ ಅಂತ ಅರ್ಥ ಮಾಡ್ಕೋ. ಅಪೋಸಿಟ್ ಇರೋ ವ್ಯಕ್ತಿ ಇಲ್ಲ ಅಂತಿದ್ದಾರೆ ಅಂದಮೇಲೆ ಇಲ್ಲ, ನಾನು ನಗಾಡ್ಕೊಂಡು ಕಾಮಾಗಿ ಮಾತಾಡ್ತಾ ಇದ್ದೀನಿ. ಸಿಟ್ಟಾಗಬೇಡ, ನೀನು ಸಿಟ್ಟಾಗಬೇಡ, ಇಬ್ಬರದು ವಿಷಯ ಒಂದೇ ಇರೋದು. ಒಂದೇ ತಾನೇ, ಬೇಡ ನಿಂದು ನಂದಲ್ಲ, ಹೆಂಗಾಗತ್ತೆ ನಂದು ನೀನೇ ಡಿಸೈಡ್ ಆಗಬೇಡ. Yo soy Pablo Emilio Escobar Gaviria. ನಿನ್ನ ಒಪಿನಿಯನ್ ನಿನ್ನ ಹತ್ರ ಇಟ್ಕೊ, ನನ್ನ ಒಪಿನಿಯನ್ ನನ್ನ ಹತ್ರ ಇಟ್ಕೊತೀನಿ. ಈಗ ನನ್ನ ಒಪಿನಿಯನ್ ನಿನಗೆ ಇಷ್ಟ ಆಗಿಲ್ಲ, ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗುತ್ತೇನೋ, ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ. ಆಯಿತು, ನೀನು ಇಲ್ಲೇ ಇರು, ನಾನು ಹೋಗಿ ಮೀಟ್ ಮಾಡ್ಕೊಬರ್ತೀನಿ ನಿಮ್ಮ ತಂದೆ ತಾಯಿನ, ಅದು ಓಕೆನಾ? Plata o plomo. ಐ ಆಮ್ ಗಿವಿಂಗ್ ಯು 2 ಆಪ್ಷನ್ಸ್. ಲವ್ ಮಾಡೋಣ, ಬೇಡ ಊರಿಗೆ ಹೋಗಿ ಬರೋಣ, ಬೇಡ ಇನ್ನು ಅಡ್ರೆಸ್ ಕೊಡು, ನಾನು ಹೋಗಿ ಬರ್ತೀನಿ. 3 ಆಪ್ಷನ್ಸ್ ಕೊಡು. ಈಗ ಇನ್ನೊಂದು ಆ್ಯಡ್ ಮಾಡಿದೆ, ತಗೋ. ಓಕೆ, ನೀನು ಬೇರೆ ರೀತಿ ನೀನು ಹೋದ್ರೂ ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಬೆಳಗ್ಗೆವರೆಗೂ ಟೈಮ್ ಕೊಡ್ತೀನಿ, ಯೋಚನೆ ಮಾಡ್ಕೊ. ಹೇಳೋದಕ್ಕೆಲ್ಲ ಆಯಿತು. ಈಗ ಈ ಕಡೆ ಬಾಯಲ್ಲಿ ಹೇಳ್ತೀನಿ, ಇಲ್ಲಿ ನೋಡು, 1 ನಿಮಿಷ ಕೇಳಿ. ನೀನು ಎಲ್ಲ ಬೆಳಗ್ಗೆವರೆಗೂ ಟೈಮ್ ಕೊಡ್ತೀನಿ, ಯೋಚನೆ ಮಾಡು. ಓಕೆ, ಆಫೀಸ್ ಹತ್ರ ಬರ್ತೀನಿ, ನಾಳೆ ಮಾತಾಡೋಣ. ನೀನು ನಾಳೆ ಇದ್ದೇ ಕತೆ ಬೇಡ, ನಾನು ಲವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಿಟ್ಟಾಕು, ಮನೆಗೆ ಹೋಗಿ ಅದು ಬಿಟ್ಟಾಕು. ಅಡ್ರೆಸ್ ಯಾವುದೋ ಒಂದು ಚೂಸ್ ಮಾಡ್ಕೊ, ಯಾವುದು ಬೇಡ ಅದು ಮಾಡ್ಕೊ. ಆಮೇಲೆ ಏನು ಮಾಡಬೇಕು ನನಗೆ ಗೊತ್ತು, ನಾನು ಮಾಡ್ಕೊತೀನಿ. ನಾನು ಪ್ರಾಮಿಸ್ ಹೇಳ್ತಿದ್ದೀನಿ, ತಲೆಗೇರಿಸ್ಬೇಡ. ಐ ಆಮ್ ಓಕೆ. ಇವತ್ತು ನಿನಗೆ ಟೈಮ್ ಕೊಡ್ತಿದ್ದೀನಿ, ತಗೋ. ಇವತ್ತು ನೈಟ್ವರೆಗೂ ತಗೋ, ನಾಳೆ ನನಗೆ ಹೇಳು. ನೀನು ಎದುರಿಸಿದ್ರು ನಾನು ಎದುರೋಳಲ್ಲ. ಹೌದಾ? ಬಿಜಾಪುರದ ಬ್ಲಡ್ಡಾ? ಹಾಂ, ನಮ್ಮ ಬ್ಲಡ್ ತೋರಿಸ್ತೇನೆ ಆಮೇಲೆ. ನಾನು ಯಾವುದಕ್ಕೂ ಎದುರೋಳಲ್ಲ. ಹಾಂ, ಈ ಬೆದರಿಕೆಗೆ ನಾನು ಬೆದ್ರೋಳಲ್ಲ. ಇದೇ ಮಾತು, ಇದೇ ಕಾನ್ಫಿಡೆನ್ಸಲ್ಲಿ ಬೆಳಗ್ಗೆಗೆ ಮಾತಾಡು. ಸರಿ, ಆಫೀಸ್ ಹತ್ರ ಬಂದಾಗ. ಆಯ್ತು, ಎಲ್ಲಿ ಬೇಕಾದ್ ಬಂದು ನೀಟಾದ್ರು ಆನ್ಸರ್ ಮಾಡಿ. ಏನೋ ಆನ್ಸರ್ ಸೇಮ್. ಏನಂತ? ನಾನು 3 ಆಪ್ಷನ್ಸ್ ಕೊಡ್ತಿದ್ದೀನಿ, 3ಕ್ಕೂ ಅಂತ. ಒಳ್ಳೆ ಹುಡುಗಿ ಅಂದಮೇಲೆ ಈ ಥರ ಒಳ್ಳೆ ಹುಡುಗರಿಗೆ ಹರ್ಟ್ ಮಾಡೋದು ಒಳ್ಳೆ ಹುಡುಗಿ, ಅದು ಒಳ್ಳೆತನನಾ? ಒಳ್ಳೆ ಹುಡುಗಿ ತನ್ನ ಮನಸ್ಸಿಗೆ ವಿರುದ್ಧ ಅಂತೂ ಹೋಗೋದಿಲ್ಲ. ನಾನಂತರೂ ಫಸ್ಟ್ ಆಫ್ ಆಲ್ ನಾನು ಹೋಗಲ್ಲ. ನನಗಿಷ್ಟ ಇಲ್ಲದ ವಿಷಯದಲ್ಲಿ ನಾನು ಯಾವತ್ತೂ ಓಕೆ. ಆಯಿತು, ನನಗೂ ಜಾಸ್ತಿ ಹರ್ಟ್ ಮಾಡೋದು ಇಲ್ಲಾಂದರೆ ಬೇಜಾರು ಮಾಡಿಸೋದು ನನಗೂ ಇಷ್ಟ ಇಲ್ಲ. ಎನಿವೆ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಈಗ ಶೇಖನ್ ಇದ್ದಕ್ಕೂ ಇನ್ನು ಓವರಾಗಿ ಮಾಡಬೇಡ. ಶೇಖನ್ಗೆ ಆವಾಗಲೇ ಬಂದಾಗ ಕೊಟ್ಟಿಲ್ಲ, ಇನ್ನೊಂದು ಕೊಟ್ಬಿಟ್ರೆ ಏನಾಗ್ಬಿಡತ್ತೆ. ಈ ಕಡೆ ತಿರುಗು, ಈ ಕಡೆ ಬಾ ಸ್ವಾಮಿ. ಏನಕ್ಕೆ ಎಲ್ಲೋ ನಿಂತ್ಕೊಂಡಿದ್ದೀನಲ್ಲ. ಅಲ್ಲ, ಅಂಕಲ್ ನೋಡು ಒಂದೆ. ಇದು ಆ್ಯಕ್ಚುಲಿ ಪ್ರ್ಯಾಂಕ್, ಬಾಯಿ ಬತ್ತ ನಂದು. ನಾನು ಒಳಗಡೆ ಭಯ ಆಗ್ತಿತ್ತಾ? ಮತ್ತೆ ಇಷ್ಟು ಬಿಲ್ಡಪ್ ಕೊಟ್ಬಿಟ್ಟೆ, ಬಾ ನೋಡ್ಕೊಳ್ಳೋಣ, ನಾನು ಎದುರೋ ಮಗಳಲ್ಲ ಅಂತ. ಆ ಹೆದ್ರಲ್ಲ. ಆದ್ರೂ ಇವನು ಯಾವನು ಒಳ್ಳೆ ಟೆನ್ಷನ್ ಜೋಡಾಯ್ತು ನನಗೆ. ಇದು ಯಾವತ್ತು ಲೈಫಲ್ಲಿ ಬಂದೇ ಇಲ್ಲ ಇಂಥ ಮರ ವಿಚಿತ್ರ ಅಂತ ನನಗೆ. ಅಯ್ಯೋ ದೇವ್ರೆ. ಓಕೆ, ಸಮಾಧಾನ ಆಗಿ ಉಸಿರಾಡಿ. ಸ್ವಲ್ಪ ನೀರು ಕುಡಿತೀರಾ? ನೀರು ಕುಡಿಯೋದಲ್ಲ, ಹೋಗಿ ಬಾವಿಲೆಲ್ಲಾದ್ರೂ ಮುಳುಗ್ಲಾ ಅನ್ನೋ ಥರ ಆಗ್ತೈತೆ ಅಷ್ಟು. ಅಲ್ಲ, ಒಂಚೂರು ಆಚೆ ತೋರಿಸಿಲ್ಲ ಮತ್ತೆ, ಅಷ್ಟು ಆಕ್ಟಿಂಗ್ ಮಾಡ್ತೀರಾ? ಪಿಜಿಲ್ ಹೋಗಿ ಒಳ್ಳೆ ತಲೆ ಗುದ್ಕೋತಿದ್ದೆ ನಾನು, ಯಾವ ನೀವು ಗಂಟು ಬಿದ್ದವನಂತ. ಅಯ್ಯೋ, ಹಾಗಿದ್ರೆ ನಾಳೆ ರಿವೀಲ್ ಮಾಡ್ಬೇಕಾಗಿತ್ತು ಆಫೀಸ್ ಹತ್ರ ಬಂದು. ಹಾ, ನೈಟ್ ಎಲ್ಲ. ಅಯ್ಯೋ, ಮತ್ತೆ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡಿದ್ರಲ್ಲ. ತೋರಿಸ್ಬೇಕಾಗತ್ತೆ ಸ್ಟ್ರಾಂಗ್ನೆಸ್ ಎದುರುಗಡೆ ಇದ್ದಾಗ. ಓಕೆ, ನನ್ನ ಚಾನಲ್ ನೇಮ್ ಪ್ರಾಂಕ್ ಬಾಯ್ ಕನ್ನಡ ಅಂತ. ಹೌದಾ? ಹಾಂ, ಒಂದ್ಸತಿ ವ್ಯೂವರ್ಸ್ಗೆ ಹಾಯ್. ಹಾಯ್. ಸೊ ಒಂದು ಹೇಳ್ತೀರಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ ಫೈನಲಿ? ಅಯ್ಯೋ, ನನ್ನ ಎಕ್ಸ್ಪೀರಿಯನ್ಸಾ
ಎದುರ್ಕೊಂಡ್ರಿ ಬಾಯಿ ಬಂದಿತ್ತು ಏಪ್ಪ ಇವ್ನು ಯಾವನೋ ಬಂದು ತಗ್ಲಾಕೊಂಡ ನನಗೆ ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಸೊ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.